ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಮ್ಮ ಆರ್ ಸಿ ಬಿದ ಮ್ಯಾಚ್ ಭಾಳ ದಿನ ಆಗಿ ಹೋಯ್ತು. ನಮ್ದು ಆರ್ ಸಿ ಬಿದ ಲಾಸ್ಟ್ ಮ್ಯಾಚ್ ಆಗಿ ಆ ತರ ನಮಗ ಫೀಲ್ ಆಲತೈತಿ. ಇವತ್ತ ಗುಜರಾತ್ ಕೂಡ ಮ್ಯಾಚ್ ಐತಿ. ಎಲ್ಲಿ ಐತಿ ಅಂದ್ರೆ ಮತ್ತೆ ಬೆಂಗಳೂರೊಳಗ ನಮ್ಮ ತವ್ರ ಮನಿ ಒಳಗ ಮ್ಯಾಚ್ ಐತಿ. ಬೆಂಗಳೂರೊಳಗ ಮ್ಯಾಚ್ ಅನ್ನ ಸ್ವಲ್ಪ ನಮಗೆ ಟೆನ್ಷನ್ ಆಲತೈತಿ. ಯಾಕೆ ಟೆನ್ಷನ್ ಆಲತೈತಿ ಅಂದ್ರೆ ಸಿಕ್ಕಾಪಟ್ಟಿ ಬ್ಯಾಟಿಂಗ್ ಪಿಚ್ ಇದ್ದಿದ್ದು ಒಮ್ಮೆ ಸ್ಲೋ ಪಿಚ್ ಆಗಿಬಿಟ್ಟೈತೆ. ರನ್ನೇ ಆಗಕ್ಕೆ ತಯಾರಿಲ್ಲ. ಯಾರು ಫಸ್ಟ್ ಬ್ಯಾಟಿಂಗ್ ಆಡ್ತಾರ ಭಾಳ ಟುಕು ಹೊಂಟೈತಿ. ಒಂದು ಲಕ್ನೋ ಆರ್ ಸಿ ಬಿ ಮ್ಯಾಚ್ ಆಗಿರ್ಬೋದು, ಅಥವಾ ನಮ್ದು ಲಾಸ್ಟ್ ಆಗಿರೋ ಮ್ಯಾಚ್ ಡೆಲ್ಲಿ ಮತ್ತು ಆರ್ ಸಿ ಬಿ ಮ್ಯಾಚ್. ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ಯಾರ, ಫಸ್ಟ್ ಅವಾಗ ಲಕ್ನೋ ಆಡಿದ್ರು. ಅವಾಗೂ ಭಾಳ ಅವರು ಸ್ಲೋ ಬ್ಯಾಟಿಂಗ್ ಆಡಿದ್ರು, ಅಂದ್ರೆ ಸ್ಲೋ ಬಾಲಿಂಗ್ ಬರತ್ತಿತ್ತು. ಹಂಗೆ ಅದು ರನ್ನ ಬರಾಕತ್ತಿದ್ದಿಲ್ಲ. ಸೆಕೆಂಡ್ ನಾವು ಚೇಂಜ್ ಮಾಡೋ ಮುಂದೆ ಭಾಳ ಸ್ವಲ್ಪ ಲೈಟಾಗಿ ಕಷ್ಟ ಆಯಿತು. ಮತ್ತು ಹಿಂದಿನ ಮ್ಯಾಚ್ ನೀವು ನೋಡಿರ್ಬೋದು, ಬಾಲ್ ಭಾಳ ಸ್ಲೋ ಅಂದ್ರೆ ನಿಂತು ಬರತ್ತಿತ್ತು. ಸ್ಲೋ ಅಂದ್ರೆ ಸ್ಲೋ ಬಾಲ್ ಅಲ್ಲ, ನಿಂತು ಬರತ್ತಿತ್ತು ಬಾಲ್. ಅದ್ರ ಸಂಬಂಧ ರನ್ ಆಗಕ್ಕೆ ಸ್ವಲ್ಪ ಕಷ್ಟ ಆಗ್ಲಾಕತ್ತಿತ್ತು. ಮತ್ತು ಸೇಮ್ ಇವತ್ತು ಬೆಂಗಳೂರೊಳಗೈತಿ. ಯಾವ ರೀತಿ ಏನು ಎತ್ತ ಅನ್ನೋಂಥದ್ದು ಹೆಂಗಾಗತ್ತ ಗೊತ್ತಿಲ್ಲ. ಆದ್ರೆ ಫಸ್ಟ್ ನಮ್ದು ಆರ್ ಸಿ ಬಿ ಬ್ಯಾಟಿಂಗ್ ಬತ್ತಂದ್ರೆ 220, 30, 40 ಮಟ್ಟ ಹೋಗ್ಬೇಕು. ಹೋದ್ರೆ ಅದಕ್ಕೊಂದು ಮ್ಯಾಚ್ದಾಗ ಒಂದು ಕಿಕ್ ಇರ್ತೈತಿ. ಕಿಕ್ ಇಲ್ಲ ಅಂದ್ರೆ ಮತ್ತೆ ಮ್ಯಾಚ್ ಸಪ್ಪಗಾಗ್ಬಿಡ್ತೈತಿ. ನೋಡ್ರಿ ಇವತ್ತು ಗುಜರಾತ್ ಕೂಡ ಮ್ಯಾಚ್ ಐತಿ. ಗುಜರಾತ್ದವ್ರು ನೋಡ್ರಿ ಸ್ಟಾರ್ಟಿಂಗ್ ಈ ಸೀಸನ್ದಾಗ 2 ಮ್ಯಾಚ್ ಸೋತ್ರು, ಆಮೇಲೆ 3 ಗೆದ್ರು, 1 ಸೋತ್ರು ಹಿಂದಿನ ಮ್ಯಾಚ್. ಈಗ ನಮ್ದು ಆರ್ ಸಿ ಬಿ ಅಂತರೂ ಆಡಿರೋ 6 ಮ್ಯಾಚ್ ಒಳಗ 4 ಗೆದ್ದೀವಿ, 2 ಸೋತೀವಿ. ಅವರು 6 ಆಗ್ಯಾವು, 3 ಗೆದ್ದಾವ, 3 ಸೋತಾವು. ಈಗ ಹಿಂದಿನ ಮ್ಯಾಚ್ ನಮ್ದು ಏನು ಆರ್ ಸಿ ಬಿ ಸೋತೈತೆ, ಬಹಳಷ್ಟು ಚರ್ಚೆ ನಡೆಯತೈತಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವನ ಈಗೇ ನಮಗ ಚಾನ್ಸ್ ಐತಿ ಯಾರಿಗೆ ಒಳಗೆ ಹಾಕಬೇಕು, ಯಾರಿಗೆ ಹೊರಗೆ ಬಿಡಬೇಕು ಅನ್ನುವಂಥದ್ದು. ನೋಡ್ರಿ ಆರ್ ಸಿ ಬಿ ಅಂತೂ ಪೂರ ಪ್ಯಾಕ್ ಐತಿ. ನಿಮ್ಗೆಲ್ಲ ಗೊತ್ತಿರೋಂಗ ಬ್ಯಾಟಿಂಗು ಅಷ್ಟೇ ಸ್ಟ್ರಾಂಗ್ ಐತಿ, ಬಾಲಿಂಗು ಅಷ್ಟೇ ಸ್ಟ್ರಾಂಗ್ ಐತಿ. ಬರೀ 1 ಮ್ಯಾಚ್ 2 ಮ್ಯಾಚಿಂದ ನಾವು ಜಡ್ಜ್ ಮಾಡಕ್ ಬರಂಗಿಲ್ಲ. ಈಗ ಬಹಳ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರಂದ್ರ ಯಾರು ಇವರಿಂದ ರನ್ ಬರಾಕತ್ತಿಲ್ಲ, ಯಾರು ಜಿತೇಶ್ ಶರ್ಮಾ ಅವ್ರ ಜಾಗಕ್ಕೆ ನನ್ನ ಪ್ರೊಟೆಕ್ಷನ್ ಅವ್ರ ಜಾಗಕ್ಕೆ ಅಲ್ಲಿ ವೆಂಕಟೇಶ್ ಅಯ್ಯರ್ನ ಹಾಕಬೇಕು. ಈ ಶಪಾಡ ಬದ್ಲಿ ನಾವು ಬೆತಲ್ನ ಆಡಿಸ್ಬೋದು. ಬೆತಲ್ ಬೇಡಪ್ಪ ಅಂದ್ರ ಅಲ್ಲಿ ಡಪ್ಪಿನ ಆಡಿಸ್ಬಿಡೋದು. ನೋಡ್ರಿ ಡಪ್ಪಿ, ಹೆಜಲ್ವುಡ್, ಭುವನೇಶ್ವರ್ ಕುಮಾರ್ ಈ 3 ಬೌಲರ್ಗಳು ಬಂದಂತಿದ್ರು ಮುಂದಿನ ಸುಚ್ಚಾಪಿ ಆಗಿಬಿಡ್ತಾನೆ. ಯಾಕಂದ್ರ ಶಪಡಿ ಬ್ಯಾಟಿಂಗ್ ಬರೋ ಮಟ್ಟ 3 ಓವರ್ 4 ಓವರ್ 2 ಓವರ್ ಹಿಂಗೆ ಬರಾಕತ್ತಾವು. ಇಲ್ಲಿಕಂದ್ರೆ ನಡೀತದ, ಅವ್ನು ಬ್ಯಾಟಿಂಗ್ ಕೊಳ್ಳಿಲ್ಲ ನಡೀತೈತಿ, ಆದ್ರೆ ಅವ್ನು ಕುಂಸಿದ್ರು ನಡೀತೈತಿ. ಆದ್ರೆ ಅವ್ನು ಕುಂಸಾಕು ಬರಂಗಿಲ್ಲ, ಸುಮ್ ಸರಳ ನಾವು ಕೂತ್ ಬಿಡಪ್ಪ ಅನ್ನಕ್ಕೂ ಬರಂಗಿಲ್ಲ. ಯಾಕಂದ್ರ ಡೆಪ್ತ್ ಪೂರ್ತಿ ಲಾಸ್ಟ್ ಮೊಮೆಂಟಿಗೆ ಎಂಥ ಬ್ಯಾಟ್ಮನ್ಸ್ಗಳು ಬೇಕಪ್ಪ ಅಂದ್ರೆ ಶಪಾಡ, ಟೀಮ್ ಡೇವಿಡ್ ಅಂತ ಪ್ಲೇಯರ್ಗಳು ಬೇಕು. ಯಾಕಂದ್ರೆ ಇವರಿಗೆ ಪವರ್ ಹಿಟ್ಟರ್ ಅಂತ ಕರೀತಾರೆ. ಅವ್ರ ಶಾಟ್ಗಳು ಹೆಂಗಂದ್ರೆ ನಾರ್ಮಲ್ ಬ್ಯಾಟ್ಮನ್ಗಳು ಹೊಡೆಯುವಂಥ ಶಾಟ್ ಇರಂಗಿಲ್ಲ. ಹೊಡೆದ್ರೆ ಅವನು ಬಾಲ್ ಕೆಡಕ್ ಆಗ್ಬೇಕು. ಎಂಥ ಬಾಲ್ ಬಂದ್ರು ಒಂದು ಪವರ್ಲೆ ಒಂದು ಹೊಡೆದ್ರೆ ಕಿತ್ಕೊಂಡು ಹೋಗಿರ್ಬೇಕು ಬಾಲ್. ಅಂತ ಒಂದು ಪವರ್ ಹಿಟ್ಟರ್ಗಳು ನಮ್ಮ ಕಡೆ ಅದಾರ. ಇಲ್ಲ ಅಲ್ಲಿ ಯಾರಿಗೆ ಕುಂದಿಸ್ಬೇಕು ಅನ್ನೋಂಥ ದೊಡ್ಡ ಹೆಡ್ಡೇಕ್ ಆಗ್ಬಿಟ್ಟೈತೆ. ಚರ್ಚೆಗಳು ನಡೆದೈತೆ, ಶಪಡ ಕುಂದಿಸ್ಬೇಕು. ಲಾಸ್ಟ್ ಓವರ್ ಹಾಕಿದ ಮೊನ್ನೆ ಮ್ಯಾಚ್ ಏನು ಹೊಯ್ತ್ಕರೆ ನೋಡ್ರಿ. ಈಗ ಅವ್ ಪವರ್ ಹಿಟ್ಟರ್ ಅವ್ನು ಕುಂದ್ಸಾಕು ಕಷ್ಟ ಆಗ್ಲಾತೈತಿ. ಇನ್ನು ಯಾರಿಗೆ ಕುಂದಿಸ್ಬೇಕು? ಇನ್ನು ಸಾಲ್ಟ್ ನೋಡ್ರಿ, ಮನುಷ್ಯ ಚಲೋ ಆಡಕತ್ತಾನ. ಅಣ್ಣ ಒಂದು ಮ್ಯಾಚ್ ಗೋಲ್ ಆಗಿರ್ಬೋದು, ಒಂದು ಮ್ಯಾಚ್ ಪಟ್ನೆ ಗಿಚ್ ಆಡಕತ್ತಾನ. ಇನ್ನು ಮಿಡಲ್ ಆಡೋದಾಗ ನಮಗ ಯಾರು ಪಟೇದಾರ್ ಅಂತೂ ಗಿಚ್ ಅದಾರ, ಪಡಿಕಲ್ ಡೇಂಜರ್ ಅಲ್ಲತ್ತಾರ, ಕೊಹ್ಲಿ ಸಾಹೇಬ್ ಡೇಂಜರ್ ಆಡಕತ್ತಾರ. ನಮಗ ಒಂದು ಕ್ವಶನ್ ಮಾರ್ಕ್ ಈಗ ಇದ್ದಿದ್ದು ಏನಪ್ಪಾ ಅಂದ್ರ ಜಿತೇಶ್ ಶರ್ಮಾನ್ ಕುಂದ್ಸ್ಬಿಡೋದ್ರಿ. ಅಂದ್ರೆ ಅವ್ರ ಕೀಪಿಂಗ್ ಯಾರು ಮಾಡ್ತಾರ ಅಂದ್ರೆ ಸಾಲ್ಟ್ ಕೀಪಿಂಗ್ ಮಾಡ್ತಾನ. ವೆಂಕಟೇಶ್ ಅಯ್ಯರ್ನ ಒಳಗೆ ತೊಗೊಂಡ್ಬಿಟ್ಟು ಅಂದ್ರೆ ಏನಾಗ್ತದೆ, ವೆಂಕಟೇಶ್ ಅಯ್ಯರ್ ಅವರು ಬೌಲಿಂಗು ಗಿಚ್ ಹಾಕ್ತಾರ, ಈ ಕಡೆ ಬ್ಯಾಟಿಂಗ್ ಅವರು ಒಂದು ಚಾನ್ಸ್ ಸಂಬಂಧ ನಿಂತಾರ. ಅವ್ರು ಚಾನ್ಸ್ ಸಿಕ್ಕರೆ ಅವನೊಂದು ಗಿಂಡಿ ಕಡಲ್ ಮಾಡ್ಬೇಕಂತ ಗೊತ್ತಾರ. ಇವತ್ತು ಮಾತ್ರ ಅವ್ರಿಗೆ ಆಡಿಸ್ಬೇಕು. ಇನ್ನು ಉಳಿದಂತರೂ ನಮ್ಮ ಹೆಜಲ್ವುಡ್ ಅವರು ಚಲೋ ಹಾಕ್ಲಾಕತ್ತಾರ. ವಿಕೆಟ್ 1-2 ತೆಗಿರ್ಬೋದು ಕರೆ, ಆದ್ರ ರನ್ ಕೊಡಾಕತ್ತಿಲ್ಲ. ಇನ್ನು ಭುವನೇಶ್ವರ್ ಕುಮಾರ್ ಅಂತೂ 2 ಮ್ಯಾಚ್ ಕಂಟಿನ್ಯೂ, ಹಿಂದಿನ 2 ಮ್ಯಾಚ್ ನೀವು ನೋಡಿದ್ರಂದ್ರೆ 3 ವಿಕೆಟ್ ತೆಗದಾರ. ರಸಿಕಾ ಅಚ್ಚಿ ಮ್ಯಾಚ್ ಅಂತೂ 4 ವಿಕೆಟ್ ತೆಗದ್ರ. ಅಣ್ಣ ಹೋದ ಮ್ಯಾಚ್ ಸ್ವಲ್ಪ ಕಷ್ಟ ಆಗಿರ್ಬೋದು ಕರೆ, ಆದ್ರೆ ಬೌಲಿಂಗ್ ಗಿಚ್ ಹಾಕ್ಲಾತ್ತಾರ. ಸುರೇಶ್ ಶರ್ಮಾ ಅವನು ಅಣ್ಣ ಗಿಚ್ ಹಾಕ್ಲಾತ್ತಾನ. ಬಾಲಿಂಗ್ ಟೈಟ್ ಐತಿ. ಇನ್ನು ಒಬ್ಬ ಬೌಲರ್ ನಮ್ಮ ಕಡೆ ಹೊಕ್ಕಿ ಬಿಟ್ಟ ಅಂದ್ರೆ ಗಿಚ್ ಆಗ್ತದೆ. ಅದಕ್ಕೆ ವೆಂಕಟೇಶ್ ಅಯ್ಯರ್ನ ತಗೊಂಡಿವಿ ಅಂದ್ರೆ ಈ ಕಡೆ ಬ್ಯಾಟಿಂಗು ಬಡಿತಾನ ಅಣ್ಣ, ಈ ಕಡೆ ಬಾಲಿಂಗು ಐತಿ, ಬ್ಯಾಟಿಂಗು ಐತಿ, ಎರಡೂ ನಮಗೆ ಸಿಗ್ತೈತಿ. ಸ್ವಲ್ಪ ವಿಚಾರ ಮಾಡಿ ಇವತ್ತು ಮಾತ್ರ ಪೂರ ಪರ್ಫೆಕ್ಟ್ ಒಂದು ಪ್ಲೇಯಿಂಗ್ ಲೆವೆಲ್ ಇಳಿಸ್ಬೇಕು ನಮ್ಮ ಆರ್ ಸಿ ಬಿ. ಅದರ ವಿಚಾರ ಮಾಡಿರ್ತಾರ ಅವರು. ಯಾಕಂದ್ರೆ ಈಗ ನೋಡ್ರಿ 6 ಮ್ಯಾಚ್ ಆರ್ ಸಿ ಬಿ ಆಗ್ಯಾವ. ಇನ್ನು ಮ್ಯಾಚ್ ಇನ್ನು ಅರ್ಧ ಸೀಸನ್ ಮುಗ್ದಂಗ ಆಗೈತಿ ಎಲ್ಲರದು. ಈಗ ಬಹಳ ಟೈಟ್ ನಡೆದೈತಿ. ಈಗ ಯಾರೋ ಅಲ್ಲಿ ಮ್ಯಾಚ್ ಪ್ಲೇ ಆಫಿಗೆ ಹೋಲಾಕ ಪಂಜಾಬ್ ಆರ್ ಸಿ ಬಿ ಅಂತೂ ಫಿಕ್ಸ್, ಇವೆರಡು ಅಂತೂ ಫಿಕ್ಸ್ ಹೋಗಿರ್ತಾವು. ಇನ್ನು 3 ನಂಬರ್ 4 ನಂಬರ್ಕಂತೂ ಬಡದಾಡ ಸಾಯ್ಲಾಕತ್ತಾವ ತೆಳಗಿನ ಟೀಮ್ಗಳು. ನೋಡ್ರಿ ರಾಜಸ್ಥಾನ ಅವನು ಗಿಚ್ ಆಡಾಕತ್ತಾರ, ಹೈದರಾಬಾದ್ದವರು ಆಡಾಕತ್ತಾರ, ಇವು ಮತ್ತಾರು ಗುಜರಾತ್ ಪ್ರಯತ್ನ ನಡೆದೈತಿ, ಡೆಲ್ಲಿ ಪ್ರಯತ್ನ ನಡೆದೈತಿ, ಈ ಕಡೆ ಚೆನ್ನೈದು ಪ್ರಯತ್ನ ನಡೆದೈತಿ. ಇವು 3 ಟೀಮ್ ಅದ ನೋಡ್ರಿ ಲಾಸ್ಟಿಗೆ. KKR
ಈ ವರ್ಷ ಮುಗೀತು ಅವ್ರದ್ದು ಆಟನೇ ಮುಗೀತು, ಸಂತಿನೇ ಮುಗೀತು, ಅವ್ರದ್ದು ಮುಗೀತು, ಲಕ್ನೋದು ಮುಗೀತು. ಮುಂಬೈ ಒಂದು ಗೆದ್ರು ಮನೆ ತಿಲಕ್ ವರ್ಮ ಸಂಚರಿ ಹೊಡೆದ ಮತ್ತೆ ಪುಟ್ಟದ ಹೇಳ್ತದ ನಾವು ಮಾಡಿದ್ವಿ. ಮತ್ತೆ ನೀನು ಸುಚ್ಚಾಪಿ ಆಗ್ರಿಪ್ಪ. ಬ್ಯಾಟಿಂಗ್ ಪೂರ ಒಳ್ಳೆ ಆಯ್ತದ ಬ್ಯಾಟಿಂಗ್. ಆ ಟೀಮಿಂದ ಏನಾಗಿತ್ತು ನಸೀಬ್ ಗೊತ್ತಿಲ್ಲ. ಇನ್ನು ಅವು 3 ಟೀಮ್ ಅಂತೂ ಬಹಳ ಕಷ್ಟ ಐತಿ. ಪ್ಲೇ ಆಫಿಗೆ ಬರ್ಬೇಕಂದ್ರೆ ಬಹಳ ಹರಸಾಹಸ. ಒಮ್ಮೆ 2024ರಾಗ ಹಿಂಗೆ ಆಗಿತ್ತು. RCB ಕತಿನೇ ಮುಗಿತು, ಅವ್ರು ಸತ್ತೇ ಬಿಟ್ಟೆ ಅನ್ನೋಂಥ ಟೈಮ್ದಾಗ 0.01% ಇತ್ತು RCB ಪ್ಲೇ ಆಫಿಗೆ ಹೋಗ್ಲಾಕ. ಅಂತ ಟೈಮ್ದಾಗ 6 ರನ್ ರೇಟ್ ಕೂಡ ಹೊಡೆದು ಗೆಚ್ಚಿಗೆಲಿಗೆ ಹಂಗ ಪ್ಲೇ ಆಫಿಗೆ ಬಂದಿತ್ತು ನಮ್ಮ RCB. ಇನ್ನು ಅಂತ ಚಾನ್ಸಸ್ ಈಗ ಎಲ್ಲ ಟೀಮಿಗೆ ಆಗ್ಬೇಕಲ್ರಿ, ಹಂಗ ಆಗ್ಬೇಕಲ್ಲ. RCB ಹೊಡೆದಂಗ ನೋಡ್ಬೇಕು ಯಾರು ಏನು ಬರ್ತಾರೋ ಏನು ಸುದ್ದಿ ಹೇಳಕ್ ಬರಂಗಿಲ್ಲ. ಈಗ ಅರ್ಧ ಸೀಸನ್ ಅಂತೂ ಮುಗಿದೈತಿ. ಪಲ್ಟಿನೂ ಆಗ್ಬೋದು, ಉಲ್ಟಾನೂ ಆಗ್ಬೋದು, ಸೀದಾನೂ ಆಗ್ಬೋದು, ಹೇಳಕ್ ಬರಂಗಿಲ್ಲ. ಪಲ್ಟಿ ಆಗೋದು ಭಾಳ ಕಡಿಮೆ. ಯಾಕಂದ್ರೆ 3 ಟೀಮ್ಗಳು ಆಲ್ರೆಡಿ ICU ಒಳಗೆ ಅದಾರ. ಭಾಳ ಸೀರಿಯಸ್ ಐತಿ. ಡಾಕ್ಟ್ರ್ ಹಿಂಗೆ ಹೇಳ್ಬಿಟ್ಟಾರ, ಇನ್ನು ಉಳಿಯಂಗಿಲ್ಲ, ಇನ್ನು ಸೀಸನ್ ಅವ್ರದ್ದು ಪರಿಸ್ಥಿತಿ ಭಾಳ ಕಷ್ಟ ಐತಿ ಅಂತ ಹೇಳ್ಯಾರ. ನೋಡೋಣ ಅವ್ರದ್ದು ಬಿಡ್ರಿ. ಈಗ ನಮ್ದು RCB ನೋಡ್ರಿ 6 ಮ್ಯಾಚ್ ಆಗ್ಯಾರ, 6 ಮ್ಯಾಚ್ ಆಡ್ಯಾರ ಅವರು. ಇನ್ನು 6 ಮ್ಯಾಚ್ಲಿಂದ ಈಗ ಬರುವಂಥ ಮ್ಯಾಚ್ ಒಳಗೆ ಸ್ವಲ್ಪ ನಮ್ದು ಎಲ್ಲೆಲ್ಲ ಮಿಸ್ಟೇಕ್, ಮೈನರ್ ಮಿಸ್ಟೇಕ್ ಅದಾವ. ನಾವು ಅವ ದೊಡ್ಡದು ಆಗ್ಬಿಡ್ತಾವ. ಸುಮ್ಮ ಬಿಟ್ಟು ಅಂದ್ರೆ ದೊಡ್ಡದು ಆಗ್ಬಿಡ್ತಾವ. ಅದಕ್ಕೆ ಈಗ ಸ್ವಲ್ಪ ವಿಚಾರ ಮಾಡಿ ನಮ್ಮ RCB ಮ್ಯಾನೇಜ್ ಮಾಡಿದ್ರು 1-2 ಪ್ಲೇಯರ್ ಸ್ವಲ್ಪ ಹಿಂಗೆ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಅಂದ್ರೆ ಮೊದಲು ಪೂರ ಪ್ಯಾಕ್ ಆಗಿಬಿಡ್ತದೆ ನಮ್ಮ ಟೀಮ್. ಅದು RCB ಅಭಿಮಾನಿಗಳದ್ದು ಒಂದು ವಿಚಾರ, ಅವ್ರದ್ದೊಂದು ಆಸೆ. ಸ್ವಲ್ಪ ಅಳಗ್ಯಾರಿಸ್ಬಿಡ್ರಿ, ಸ್ವಲ್ಪ ಅಳಗ್ಯಾರಿಸಿದ್ರೆ ಮತ್ತೆ ಪೂರ ಪ್ಯಾಕ್ ಆಕೈತಿ. ಇವತ್ತು ಮ್ಯಾಚ್ ಹೊಡೆಯುವಂಥ ಪೂರ ಪಕ್ಕ RCB ಹೊಡಿತೈತಂತ ನನ್ನ ಒಂದು ಏನು ಪ್ರಿಡಿಕ್ಷನ್. ಹೊಡಿಲೇಬೇಕು ಅವನ. ಇನ್ನು ಮ್ಯಾಗ ಭಾಳ ಕಷ್ಟ ಐತಿ. ಅಂದ್ರೆ ಬೇರೆ ಟೀಮ್ಗಳೆಲ್ಲ ಕಾಂಪಿಟೇಷನ್ಗೆ ಬರ್ಲಾತ್ತಾರ. RCB ಕಷ್ಟ ಇಲ್ಲ, ನಾವು ಆರಾಮಾಗಿ ಸೇಫ್ ಆಗಿ ಹೋಗ್ಬಿಡೋದು. 1 ನಂಬರ್ ಅಥವಾ 2 ನಂಬರ್ ಹೋಗಿ ಕೂತ್ ಬಿಡೋದು, ಬಡದಾಡ್ಕೊಂಡು ಸಾಯಿ ಅನ್ನುವಂಥದ್ದು ನಮ್ದು ವಿಚಾರ. ನೀವೇನಂತೀರಿ? ಇವತ್ತು RCB ಫಸ್ಟ್ ಬ್ಯಾಟಿಂಗ್ ಮಾತ್ರ ಎಷ್ಟು ಹೊಡಿತಾರ, ಅಕಸ್ಮಾತ್ ಬಾಲಿಂಗ್ ಮಾತ್ರ ಎಷ್ಟು ಒಳಗೆ ಅವಕ್ಕೆ ಮಣ್ಣು ಮುಕ್ಕಿಸ್ತಾರ. ಇನ್ನು GTದಂತರೂ ಪರಿಸ್ಥಿತಿ ಅವ್ರದ್ದು ನೋಡ್ರಿ. ಯಾರು ಗಿಲ್ ಸಾಹೇಬ, ಸಾಯಿ ಸುದರ್ಶನ, ಬಟ್ಲರ್ ಇವ್ 3 ಹೋದು ಅವರು ಸುಚಾಪಿ. ಈ ಮಿಡಲ್ ಆರ್ಡರ್ ಅಂತೂ ಏನೂ ಇಲ್ಲ. ವಾಷಿಂಗ್ಟನ್ ಸುಂದರ್ ಒಬ್ರು, ಶಾರುಖ್ ಖಾನು ಏನೋ ಅಣ್ಣ 8 ವರ್ಷ ಆಯ್ತು IPL ಆಡೋದು. ಬೌಲರು ಬ್ಯಾಟ್ಮನ್ಸು ಒಂದು ತಿಳಾಗ್ತಾ ಇರಲಿಲ್ಲ. ಆ ಮನುಷ್ಯನ ಬ್ಯಾಟಿಂಗ್ ರನ್ ಬರತ್ತಿಲ್ಲ. ಇನ್ನು ಫಿಲಿಪ್ಸ್ ಅಣ್ಣ ಅವ್ರ ಕಡೆ ಒಬ್ಬ ಡೇಂಜರ್ ಪ್ಲೇಯರ್ ಅಂದ್ರೆ ಆ ಫೀಲ್ಡಿಂಗ್ದಾಗ ಅವ್ನು ಸೈತಾನ್ರಿ. ಇಡೀ IPL ಅಲ್ಲ, ಅವನೊಂದು ಜಗತ್ತಿನಾಗೆ ಅಂತ ಮನುಷ್ಯ ಫೀಲ್ಡಿಂಗ್ ಮಾಡೋವಂಥದ್ದಿಲ್ಲ. ಏನು ಬಿಡ್ತಾನ್ರಿ ಅಣ್ಣ. ಅವನಿಗೆ ದೊಡ್ಡ ಸೆಲ್ಯೂಟ್ ಹಿಡಿದು ನಾವು. ಯಾಕಂದ್ರೆ ಭಾಳಷ್ಟು ದೊಡ್ಡ ಅಭಿಮಾನಿ ಬಳಗ ಐತೆ ಅವನಿಗೂ ಇಂಡಿಯಾದಾಗ. ಅವ್ನು ಫೀಲ್ಡಿಂಗ್ ಖತರ್ನಾಕ್ ಫೀಲ್ಡಿಂಗ್. ಇವತ್ತು ನಮ್ಮ RCB ಮ್ಯಾಚ್ ನೋಡಕ್ಕೆ ನಾ ಎಷ್ಟು ಹುರುಪನಾಗದೀನಿ ಅಷ್ಟೇ ಆ ಫಿಲಿಪ್ಸ್ ಅವ್ರದ್ದು ಫೀಲ್ಡಿಂಗ್ ನೋಡಕ್ಕೂ ಅಟ್ಟ ನಾ ಹುರುಪನಾಗದೀನಿ. ಬ್ಯಾಂಕಿ ಫೀಲ್ಡಿಂಗ್ ರೀ ಅಣ್ಣಾರ್ದು. ಲಾಸ್ಟ್ ಬಾಲ್ ಹೋಗಿರ್ತದೆ, ದಪ್ಪದು ಬೀಳ್ತಾನ, ಬಾಲ್ ಹಿಡಿತಾನೆ. ಬೀಳೋ ಸ್ಟೈಲ್ ಅವನನ್ನು ಮೆಚ್ಚಬೇಕು. ಪ್ರತಿ ಮ್ಯಾಚ್ದಾಗ ಅವನೊಂದು ವಿಡಿಯೋ ಬರ್ತದೆ ಅಣ್ಣಂದು. ಹಂಗೆ ಅವನ ಗೆಲ್ ಫೀಲ್ಡಿಂಗ್ ಮಾಡ್ತಾರ. ನೋಡೋಣ ಇವತ್ತು RCB ಮ್ಯಾಚ್ ಐತಿ. ಮ್ಯಾಚ್ ಮುಗಿಯ ನಾನು ಗೆಂಡಿ ಕಡೆಯಲ್ಲಿ ರಿವ್ಯೂ ತೊಗೊಂಡ್ಬರ್ತೀನಿ. ವಿಡಿಯೋ ಮಾಡೋದು ಸ್ವಲ್ಪ ತಡ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ಮನ್ಯಾಗ 108 ಫಂಕ್ಷನ್ ನಡೆದವು. ಆ ಫಂಕ್ಷನ್ದಾಗ ಓಡಾಟ ಅವು ಟೈಮ್ ಸಿಗಾಕತ್ತಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಇವತ್ತು ಅಟ್ಟ ಸ್ವಲ್ಪ ಲೇಟ್ ಆಗೈತಿ. ಇನ್ನು ಮುಂದೆ ಮಾತ್ರ ಗೆಂಡಿ ಕಡಲ. ಜೈ RCB.